ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಅಯ್ಯೋ ಪರಿಸಾಯರೇ. ರೀಪ್ರಿನ್ಸ್ ಪುಟ 5389, ಪುಟದ ಸಂಖ್ಯೆ 263. ನಮ್ಮ ಕರ್ತನ ದಿನಗಳಲ್ಲಿದ್ದ ಯಹೂದ್ಯ ಮತದ ಬಗೆ ಬಗೆಯ ಪಂಗಡಗಳಲ್ಲಿ ಪರಿಸಾಯರು ಅತ್ಯುತ್ತಮವಾಗಿ ವ್ಯವಸ್ಥಿತರಾಗಿದ್ದರೆಂಬುದನ್ನು, ಅಂದರೆ ದೇವರ ಮತ್ತು ಆತನ ಆಜ್ಞೆಗಳಿಗೆ ಅತಿ ನಿಷ್ಠೆಯುಳ್ಳವರಾಗಿದ್ದರೆಂಬುದನ್ನು ನಂಬಲು ನಮಗೆ ಅನೇಕ ಕಾರಣಗಳಿರುವವು. ಸದ್ದುಕಾಯರು ಮುಂದಿನ ಜೀವಿತದಲ್ಲಿ ನಂಬಿಕೆ ಇಲ್ಲವೆಂಬುದನ್ನು ಪ್ರತಿಪಾದಿಸುತ್ತಿದ್ದರು. ಅವರು ಅವಿಶ್ವಾಸಿಗಳು ಮತ್ತು ರಾಜಕಾರಣಿಗಳು ಆಗಿದ್ದರು. ಎಸ್ಸೆನ್ನರು ಒಂದು ಸಣ್ಣದಾದ ಪಂಗಡದವರಾಗಿದ್ದು, ಉನ್ನತ ವಿಮರ್ಶಕರು ಎಂಬ ವಿಧದವರು, ನಂಬಿಕೆಯಿಲ್ಲದವರೂ ಆಗಿದ್ದು, ಅನ್ಯ ಧರ್ಮ ಮತ್ತು ಯಹೂದ್ಯ ಧರ್ಮಗಳನ್ನು ಮಿಶ್ರ ಮಾಡಿಕೊಂಡು ಗೊಂದಲ ಮಾಡಿಕೊಂಡವರಾಗಿದ್ದು, ಸತ್ಯವೇದದಲ್ಲಿ ಅವರನ್ನು ಹೆಸರಿಸಲಾಗಿಲ್ಲ. ಪರಿಸಾಯರನ್ನು ಯಹೂದ್ಯ ಮತದಲ್ಲಿನ ಸಂಪ್ರದಾಯಸ್ಥರ ಗುಂಪೆಂದು ಹೆಸರಿಸಬಹುದಾಗಿತ್ತು. ಅವರ ಹೆಸರು ಪರಿಶುದ್ಧ ಜನರು ಎಂಬುದನ್ನು ಸೂಚಿಸುತ್ತಿತ್ತು. ಈ ದಿನದ ಅಧ್ಯಯನದಲ್ಲಿ ಯೇಸುವು ದೇವರನ್ನು ಪೂರ್ಣವಾಗಿ ತೋರಿದ ಇತರ ಪಂಗಡಗಳನ್ನು ಹೆಸರಿಸುವಲ್ಲಿ ಕೃಪೆ ತೋರದೆ, ತನ್ನನ್ನು ವಿಶೇಷವಾಗಿ ಪರಿಸಾಯರಿಗೆ ಸಂಬೋಧಿಸಿಕೊಂಡವನಾಗಿ, ಅವರು ಪರಿಶುದ್ಧತೆಯ ವಿಷಯದಲ್ಲಿ ತಮ್ಮನ್ನು ಹೊಗಳಿಕೊಳ್ಳುವರಾದರು. ದೇವರಿಗೆ ಅಂಗೀಕಾರವಾಗುವ ಸಂಗತಿಗಳಲ್ಲಿ ಅವರು ಬಹು ಕಡಿಮೆಯಾಗಿ ತೋರಿ ಬಂದಿದ್ದರೆಂಬುದನ್ನು ಎತ್ತಿ ತೋರಿಸುವವನಾಗಿದ್ದನು. ಒಬ್ಬ ಪರಿಸಾಯನು ಯೇಸುವನ್ನು ತನ್ನ ಮನೆಯಲ್ಲಿ ತನ್ನ ಜೊತೆ ಊಟ ಮಾಡಲು ಆಹ್ವಾನಿಸಿದ್ದನು. ಈ ಆಹ್ವಾನವು ಪ್ರಾಮಾಣಿಕವಾಗಿ ಅಂಗೀಕರಿಸಲ್ಪಟ್ಟಿತ್ತು ಮತ್ತು ಯೇಸುವು ಒಳಗೆ ತೆರಳಿ ಪರಿಸಾಯರಲ್ಲಿ ವಾಡಿಕೆಯಾಗಿದ್ದಂಥ ಕೈ ತೊಳೆಕೊಳ್ಳುವ ವಿಧಿಯನ್ನು ಪಾಲಿಸದೆಯೇ ಹೋಗಿ ಇತರರೊಂದಿಗೆ ಊಟಕ್ಕೆ ಕೂತುಕೊಂಡಿದ್ದನು. ಯೇಸುವು ಅಜಾಗರೂಕನಾಗಿದ್ದನೆಂದು ಇದರಿಂದ ನಾವು ಭಾವಿಸುವ ಹಾಗಿಲ್ಲ. ವಾಸ್ತವದಲ್ಲಿ ತಮ್ಮ ಕೈಗಳನ್ನು ತೊಳೆಕೊಳ್ಳುವುದು ಪರಿಸಾಯರ ಒಂದು ಶಿಷ್ಟಾಚಾರವಾಗಿದ್ದು, ಇದು ಚೆನ್ನಾಗಿ ನಿದರ್ಶಿಸುತ್ತಿದ್ದ ಅವರ ಮನೋಭಾವವನ್ನು ಟೀಕೆ ಮಾಡುವ ಅವಕಾಶವನ್ನು ಪಡೆಯುವ ಸಲುವಾಗಿ ಯೇಸುವು ಇದನ್ನು ನಿರ್ಲಕ್ಷಿಸಲು ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕು. ಯೇಸುವು ಒಬ್ಬ ಪರಿಶುದ್ಧನೆಂದು, ಸುಂಕದವನಂತಾಗಲಿ ಅಥವಾ ಪಾಪಿಯಂತಾಗಲಿ ಅಲ್ಲವೆಂದು ಆತಿಥ್ಯ ಮಾಡುತ್ತಿದ್ದ ಪರಿಸಾಯನು ಆಲೋಚಿಸಿದ್ದನು. ಅಲ್ಲದೆ ಈತನು ಕೈ ತೊಳೆಕೊಳ್ಳುವ ಶಿಷ್ಟಾಚಾರವನ್ನು ಪಾಲಿಸದಿದ್ದುದು ವಿಚಿತ್ರವೆಂದು ಅವನು ಟೀಕಿಸಿದ್ದನು. ಈ ವಿಷಯದಲ್ಲಿ ಒಂದು ಪ್ರಬೋಧನೆ ಮಾಡಲು ಈ ಟೀಕೆಯು ಅವಕಾಶ ನೀಡಿತು. ಯಹೂದ್ಯರಲ್ಲಿ ಅತಿ ಪರಿಶುದ್ಧರು ಅನುಸರಿಸುತ್ತಿರುವ ಬಹುತೇಕ ಧರ್ಮ ಆಚರಣೆಗಳು ಕೇವಲ ಆಚರಣೆಗಳು, ಔಪಚಾರಿಕವಾದವುಗಳು ನಿಜವಾದ ಧರ್ಮವಲ್ಲವೆಂಬುದನ್ನು ಯೇಸುವು ತೋರಿಸಿಕೊಟ್ಟಿದ್ದನು. ಬಾಹ್ಯವಾಗಿ ಅವರು ಶುದ್ಧವಾಗಿದ್ದರು, ಆದರೆ ಆಂತರ್ಯವಾಗಿ ಅವರ ಹೃದಯಗಳು ಅಶುದ್ಧವಾಗಿದ್ದವು. ಆತ್ಮಿಕ ದುಷ್ಟತನವಾದ ಸುಲಿಗೆ ಮಾಡುವ ಅಭ್ಯಾಸದಲ್ಲಿದ್ದರು. ದೇವರ ದೃಷ್ಟಿಯಲ್ಲಿ ಹೃದಯವು ಮುಖ್ಯವಾದ ವಿಷಯವಾಗಿದ್ದು, ಹಾಗೂ ಬಾಹ್ಯ ಶುದ್ಧತೆಯು ಎರಡನೆಯ ಸ್ಥಾನದಲ್ಲಿರುವುದೆಂಬುದನ್ನು ತೋರಿಸಿಕೊಡಲು ಕರ್ತನು ಪ್ರಯತ್ನಿಸಿದನು. ಪಾತ್ರೆಯ ಒಳಭಾಗಕ್ಕೆ ಮೊದಲು ಗಮನ ಕೊಡಬೇಕು, ಅನಂತರ ಹೊರಭಾಗ. ವಾಸ್ತವದಲ್ಲಿ ಹೇಳಬೇಕಾದರೆ, ಯಾರು ದೇವರೊಡನೆ ಹೃದಯದಲ್ಲಿ ಹೊಂದಾಣಿಕೆಗೆ ಬರುವನೋ ಹಾಗೂ ಯಾರು ಆತನ ಸಂದೇಶಕ್ಕೆ ಕಿವಿಗೊಡುವ ಮತ್ತು ಆತನ ಮನೋಭಾವವನ್ನು ಹೊಂದಿಕೊಳ್ಳುವ ಮುಖಾಂತರ ವಿಧೇಯರಾಗಿ ತಮ್ಮನ್ನು ಶುಚಿ ಮಾಡಿಕೊಳ್ಳುತ್ತಾರೋ, ಅವರು ಆ ಮೂಲಕವಾಗಿ ಬಾಹ್ಯವಾಗಿಯೂ ಅಲ್ಲದೆ ಆಂತರಿಕವಾಗಿ ಪ್ರತಿಯೊಂದು ಸಂಗತಿಗಳಲ್ಲೂ ಶುದ್ಧರಾಗಿ ಮಾಡಲ್ಪಡುವರು. ಹೃದಯದಲ್ಲಿ ಶುದ್ಧನಾಗಿರುವ ಪ್ರತಿಯೊಬ್ಬನು ತಾನಿರುವ ಸನ್ನಿವೇಶಗಳ ಮತ್ತು ದೊರೆಯುವ ಅವಕಾಶಗಳ ಅನುಸಾರ ತನ್ನ ವ್ಯಕ್ತಿತ್ವದಲ್ಲಿ, ಮಾತಿನಲ್ಲಿ ಮತ್ತು ಎಲ್ಲ ವಿಧದಲ್ಲಿಯೂ ಶುದ್ಧನಾಗಿರಲು ಪರಿಶ್ರಮಿಸುವನು ಎಂದು ಹೇಳುವುದು ಕ್ಷೇಮಕರವಾದದ್ದು. ತನ್ನ ಹೃದಯದಲ್ಲಿ ಕಾರ್ಯವೆಸಗುವ ತತ್ವವು ಎಲ್ಲ ದಿನದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಆತನ ಪ್ರತಿಯೊಂದು ನುಡಿಗಳ, ಆಲೋಚನೆಗಳ ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಬೀರುವುದು. ಪರಿಸಾಯರ ಒಂದು ದೊಡ್ಡ ವೈಫಲ್ಯ ಏನೆಂದರೆ, ಅದು ಲೋಭವೆಂದು ತೋರುವುದಾಗಿ ಇಲ್ಲಿ ಮತ್ತು ಎಲ್ಲೆಡೆ
ತಮ್ಮ ಕರ್ತನು ವ್ಯಕ್ತಪಡಿಸಿದ್ದನು. ಮತ್ತು ಗ್ರೀಕ್ ಭಾಷೆಯ ಅನುಸಾರವಾಗಿ ಯೇಸುವು ಅವರನ್ನು ಹಣದಾಸೆಯುಳ್ಳವರು ಎಂದು ಕರೆದಿದ್ದನು. ಒಂದು ಸಂದರ್ಭದಲ್ಲಿ ಆತನು ಅವರಿಗೆ, ಈ ಲೋಭ, ದುರಾಶೆ, ಹಣದಾಶೆಗಳು ಅವರನ್ನು ಇತರರ ಹಕ್ಕುಗಳನ್ನು ಅಪ್ರಾಮಾಣಿಕವಾಗಿ ನಿರ್ಲಕ್ಷಿಸುವಂತೆ ನಡೆಸಿರುವರೆಂದು ಹೇಳಿದ್ದನು. ನೀವು ವಿಧವೆಯರ ಮನೆಗಳನ್ನು ನುಂಗುವಿರೆಂದು, ಅಂದರೆ ತಮಗಾಗಿ ಆಸ್ತಿಯನ್ನು ಕೂಡಿಸಿಕೊಳ್ಳುವ ಸಲುವಾಗಿ ವಿಧವೆಯರನ್ನು ನಿಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವಿರೆನ್ನುವ ಅರ್ಥದಲ್ಲಿ ಆತನು ಹೇಳಿದ್ದನು. ವಾಸ್ತವದಲ್ಲಿ ಫರಿಸಾಯರಲ್ಲಿ ಅನೇಕರು ಬಹು ಐಶ್ವರ್ಯವಂತರಾಗಿದ್ದರೆಂದು ತೋರುವುದು.